ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಸಮೀಪದ ತಿರುವಿನ ಬಳಿ ಕಂಡುಬಂದ ದೃಶ್ಯಗಳು. ಒಂದೆಡೆ ಪದೇ ಪದೇ ಸಂಭವಿಸುತ್ತಿರುವ ರಸ್ತೆ ಅಪಘಾತಗಳು, ಮತ್ತೊಂದೆಡೆ ಹೆಚ್ಚುತ್ತಿರುವಂತಹ ಸಾವು ನೋವಿನ ಸಂಖ್ಯೆ. ಇದರಿಂದ ಆಕ್ರೋಶಗೊಂಡಿರುವ ಸ್ಥಳೀಯರು ಸೋಮವಾರ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಪ್ರತಿಭಟನೆಯ ಬೆನ್ನಲ್ಲೇ ಸ್ಥಳಕ್ಕೆ ಆರ್ಟಿಒ, ಪೊಲೀಸ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿ ಅಪಘಾತ ಸಂಭವಿಸುತ್ತಿರುವ ಜಂಕ್ಷನ್ ಅನ್ನು ಪರಿಶೀಲಿಸಿದರು. ಈ ವೇಳೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಕಳೆದ 2 ವರ್ಷಗಳಲ್ಲಿ ಇದೇ ಜಂಕ್ಷನ್ನಲ್ಲಿ 30ಕ್ಕೂ ಹೆಚ್ಚು ಮಂದಿ ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟಿದ್ದಾರೆ. ಆದರೂ ಸಹ ಇದುವರೆಗೂ ಶಾಶ್ವತ ಸುರಕ್ಷತಾ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮೊನ್ನೆಯಷ್ಟೇ ಇದೇ ಸ್ಥಳದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದ 2 ಮೃತಪಟ್ಟಿದ್ದರು. ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆಗಳಿಂದ ಸೂಕ್ತ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಜಂಕ್ಷನ್ ಅನ್ನು ಕೂಡಲೇ ಸುರಕ್ಷಿತಗೊಳಿಸಬೇಕು, ವಾಹನ ವೇಗ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು, ಎಚ್ಚರಿಕೆ ಸೂಚನಾ ಫಲಕಗಳು ಹಾಗೂ ರಸ್ತೆ ಸುರಕ್ಷತಾ ವ್ಯವಸ್ಥೆಗಳನ್ನು ಅಳವಡಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಇಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತಾಯಿದೆ. ಸುಮಾರು ಒಂದು 4-5 ವರ್ಷದಿಂದ ಒಂದು 15-20 ದತ್ತಾಗಿದ್ದಾವೆ. ಈ ಕಡೆ ಒಂದು ವರ್ಷದಿಂದ ಒಂದು 4-5 ದತ್ತಾಗಿದ್ದಾವೆ. ಇಲ್ಲಿ ಎಲ್ಲರಿಗೂ ನಾವು ಹೇಳಿದ್ವಿ, ಎಲ್ಲರಿಗೂ ಒಂದು ಅರ್ಜಿ ಕೊಟ್ಟಿದ್ದೀವಿ. ರಾಷ್ಟ್ರೀಯ ಹೆದ್ದಾರಿಯವ್ರು ಕೊಟ್ಟಿದ್ದೀವಿ, ನಮ್ಮ ಆರ್ಟಿಒ ಸಾಹೇಬ್ರು ಕೊಟ್ಟಿದ್ದೀವಿ, ನಮ್ಮ MP ಸಾಹೇಬ್ರು ಕೊಟ್ಟಿದ್ದೀವಿ, ನಮ್ಮ MLA ಸಾಹೇಬ್ರು ಕೊಟ್ಟಿದ್ದೀವಿ, ಇಡೀ ತಾಲೂಕು ಇಲಾಖೆಗಳು ಎಷ್ಟು ಇಲಾಖೆಗಳಿದೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಎಲ್ಲರೂ ಕೊಟ್ಟರು ಸ್ವಲ್ಪ ಈಶಾ ಕಡೆಯಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ನಾವು ಅರ್ಜಿ ಕೊಟ್ಟಿದ್ವಿ. ಯಾರೂ ಮೊನ್ನೆ ಆಕ್ಸಿಡೆಂಟ್ 2 ಹೋಗಿದೆ. ನೆನ್ನೆ ಒಬ್ಬರು ದತ್ತಾಗಿದ್ದಾರೆ, ಮೊನ್ನೆ ಒಂದು 2-2 ದತ್ತಾಗಿದ್ದಾರೆ. ಅವರು ಈ ಥರ ಸುಮಾರು ಆಕ್ಸಿಡೆಂಟ್ಗಳಾಗಿದೆ. ಸುಮಾರು ಕಾಲು ಮುರ್ಕೊಂಡು, ಕೈ ಮುರ್ಕೊಂಡು, ನಾವೇ ಹಾಸ್ಪಿಟ್ಲಿಗೆ ಖುದ್ದ ನಾವೇ ಎತ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸ್ಕೊಂಡು ನಾವೇ ಬಂದಿದ್ದೀವಿ. ಈ ಥರ ಅವ್ರಿಗೂ ಹೇಳಿದ್ದೀವಿ. ನಿನ್ನೆ ಹೋಗಿ ಈಶಾವ್ರಿಗೆ ನಾವು ಸ್ವಲ್ಪ ಮಾಹಿತಿ ತಿಳಿಸಿ ಬಂದಿದ್ದೀವಿ. ಇವಾಗ ನಮ್ಮ ಇಲಾಖೆ ಇವರು ನಮ್ಮ ಆರ್ಟಿಒ ಸಾಹೇಬರು, ಸರ್ಕಲ್ ಸಾಹೇಬರು, ನಮ್ಮ ಇಲಾಖೆಯವರು ಸ್ವಲ್ಪ ಎಲ್ಲ ಬಂದಿದ್ದಾರೆ. ಬಂದು ಅವರು ನಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ, ನಮಗೆ ಸ್ವಲ್ಪ ತಿಳಿಸ್ಬಿಟ್ಟು ಹೋಗಿದ್ದಾರೆ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ನಾವು ಆದಷ್ಟು ನಾವು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಒಂದು ಅಂಡರ್ ಬ್ರಿಡ್ಜ್ ಮಾಡಿಕೊಡಿ ಅಂತ ಕೇಳಿದ್ದೀವಿ, ಸ್ವಲ್ಪ ಸರ್ವಿಸ್ ರೋಡ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಸರ್. ಇದೆ ಸರ್, ಏನು ನಮ್ಗೆ ಆಕ್ಸಿಡೆಂಟ್ ಆಗದೇ ಇದ್ದರೆ ಸಾಲ್ವ್ ಮಾಡಿದ್ರೆ ಸಾಕು ನಮಗೆ ಸರ್. ಸ್ವಲ್ಪ ನಮಗೆ ಒಂದು ಅಂಡರ್ ಬ್ರಿಡ್ಜ್ ಬೇಕು ಇವಾಗ, ಇಮಿಡಿಯೇಟ್ಲಿ ಒಂದು ಅಂಡರ್ ಬ್ರಿಡ್ಜ್ ಮಾಡಬೇಕು, ಅಂಡರ್ ಪಾಸ್ ಮಾಡಬೇಕು, ಸ್ವಲ್ಪ ಸರ್ವಿಸ್ ರೋಡ್ ಮಾಡಬೇಕು. ಆ ಕಡೆ ಈ ಕಡೆ ಎಲ್ಲ ಆಗಲ್ಲ, ಓಡಾಡೋದಕ್ಕೆ ಸ್ವಲ್ಪ ಅವಾಯ್ಡ್ ಆಗಲ್ಲ ಗಾಡಿಗಳು. ಇವಾಗೂ ನಾವು ಸರ್ ರಾಷ್ಟ್ರೀಯ ಹೆದ್ದಾರಿವರೆಗೂ ನಾವು ಹೇಳಿದ್ವಿ, ಸುಮಾರು ಸ್ವಲ್ಪ ಸರ್ವಿಸ್ ರೋಡ್ ಮಾಡಿಕೊಡಿ ಅಂತ. ಇವಾಗಲೂ ನಾವು ಮಾಡಿಕೊಡಿಲ್ಲ ಅವ್ರಿಗೆ, ನಾವೆಲ್ಲ ತಿಳಿಸಿದ್ವಿ. ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿದ್ವಿ. ಇವಾಗಲೂ ಬ್ಯಾರಿಕೇಡ್ ಅಡ್ಡ ಹಾಕ್ಸಿದ್ವಿ. ನೆನ್ನೆ ನನ್ನ ಹುಡುಗರೆಲ್ಲ ನಮ್ಮ ಲೋಕಲ್ ಅವರೆಲ್ಲ ನಾವೇ ಅಡ್ಡ ಹಾಕಿದ್ವಿ. ಯಾಕಂದರೆ ನಾವು ಹೋಗೋದಕ್ಕೆ ಲೋಕಲ್ ಅವ್ರು ಬಿಡುತ್ವಿ, ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಬನ್ನಿ ಅಂತ ನಾವು ಹಾಕಿದ್ವಿ ಸರ್. ಇವಾಗ ಲೋಕಲಲ್ಲಿ ಬಂದು ನಾವು ಓಡಾಡೋಕ್ಕೆ ನಮ್ಮ ಟೂ ವೀಲರ್ ಬೇಕು. ಇವಾಗ ಲೋಕಲಲ್ಲಿ ಬಂದು ಗಲಾಟೆ ಮಾಡ್ತಾವ್ರೆ, ನಮಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ. ಸರ್ ಪರಿಹಾರ ಏನು ಸರ್, ಪರಿಹಾರ ಏನು ನಮಗೆ ಇವಾಗ ಆದಷ್ಟು ನಮಗೆ ಇಲ್ಲ ಒಂದು ಅಂಡರ್ ಬ್ರಿಡ್ಜ್ ಮಾಡಿಕೊಟ್ರೆ, ಒಂದು ಸರ್ವಿಸ್ ಮಾಡಿಕೊಟ್ರೆ ನಮ್ಗೊಂದು ಅನುಕೂಲ ಆಗುತ್ತೆ ಸರ್. ಅಂಡರ್ ಪಾಸ್ ಮಾಡಿಕೊಟ್ಬಿಟ್ರೆ ನಮ್ಗೊಂದು ಅನುಕೂಲ. ಅವ್ರು 4 ವೀಲ್ ಅಟ್ಲೀಸ್ಟ್ ಒಂದು 4 ವೀಲ್ ಹೋಗೋದಕ್ಕೆ ನಮ್ಮ ಇದು ಸರ್ವಿಸ್ ರೋಡ್ ಇದು ಅಂಡರ್ ಬ್ರಿಡ್ಜ್ ಮಾಡಿಕೊಟ್ರೆ ನಮ್ಗೆ ಒಳ್ಳೆಯದೇ ಸರ್. ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ, ಇಲ್ಲೇ ಲೋಕಲಲ್ಲಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಒಟ್ಟಿನಲ್ಲಿ ಸರಣಿ ಅಪಘಾತಗಳಿಗೆ ಕಾರಣವಾಗಿರುವ ಈಶಾ ಗೇಟ್ ಜಂಕ್ಷನ್ನಲ್ಲಿ ಶಾಶ್ವತ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳ ಪರಿಶೀಲನೆಯ ಬಳಿಕವಾದರೂ ಅಪಘಾತ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.